ತ್ವರೆಪಟ್ಟು ಸುವಾರ್ತೆ ಸಾರಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರ ಮೇಲೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎಂಬ ಶೀರ್ಷಿಕೆ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38-39 ವಚನಗಳು. ಮಾರ್ಕ 1:38-39 ವಾಕ್ಯ ಹೀಗೆ ಹೇಳ್ತದೆ: ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ಶ್ರೇಷ್ಠ ಬೋಧಕನಾದ ದೇವರಾತ್ಮನಾದ ಕರ್ತನು ತಾನೇ ನಮಗೆ ಈ ವಾಕ್ಯಗಳನ್ನ ಹೆಚ್ಚಾಗಿ ಬೋಧಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಲಿ. ಇಲ್ಲಿ ಯೇಸು ಕ್ರಿಸ್ತನ ನುಡಿಯನ್ನು ನೇರವಾಗಿ ನಾವು 38ನೇ ವಚನದಲ್ಲಿ ಓದ್ತೇವೆ. ಇಲ್ಲಿ ಸಂದರ್ಭ ನಮಗೆ ನಮ್ಮಲ್ಲಿ ಅನೇಕರಿಗೆ ಚೆನ್ನಾಗಿ ಗೊತ್ತು. ಇದರ ಹಿಂದಿನ ದಿವಸದ ಸಂಜೆ ಯೇಸು ಕ್ರಿಸ್ತನು ಗಲಿಲಾಯದ ಪೇತ್ರನ ಅತ್ತೆ ಇದ್ದ ಆ ಸ್ಥಳಕ್ಕೆ ಆತನು ಬಂದಿದ್ದಾನೆ. ಅಲ್ಲಿ ಪೇತ್ರನ ಅತ್ತೆಗೆ ಜ್ವರ. ಯೇಸು ಕ್ರಿಸ್ತನ ಆಕೆಯನ್ನು ಸ್ವಸ್ಥಪಡಿಸಿದ್ದಾನೆ, ಗುಣಪಡಿಸಿದ್ದಾನೆ. ನಂತರದಲ್ಲಿ ಆಕೆ ಯೇಸುವನ್ನು ಉಪಚರಿಸಿದ್ದಾಳೆ. ಅಷ್ಟರೊಳಗೆ ಸಂಜೆ ಆಗುವಷ್ಟರೊಳಗೆ ಊರ ಜನವೇ ಆ ಪೇತ್ರನ ಅತ್ತೆಯ ಮನೆ ಬಾಗಿಲಿಗೆ ಬಂದು ಜಮಾಯಿಸಿದೆ. ಬಂದವರೆಲ್ಲರೂ ಯೇಸುವನ್ನು ಹುಡುಕಿ ಬಂದಿದ್ದಾರೆ. ಆ ದಿನ ಮತ್ತಾಯನು ಹೇಳುವಂತೆ ಬಾಯಿ ಮಾತು ಮಾತ್ರದಿಂದಲೇ ಯೇಸು ಅನೇಕರಿಂದ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಎಲ್ಲಾ ತರದ ರೋಗ ಬೇನೆಗಳನ್ನ ಆತನು ಸ್ವಸ್ಥಪಡಿಸಿದ್ದಾನೆ. ಆದ್ದರಿಂದ ಕೂಟ ಮುಗೀತು. ಒಂದು ವೇಳೆ ಜನರೆಲ್ಲರೂ ಅವರವರ ಮನೆಗೆ ಹಿಂದಿರುಗಿದ್ದಾರೆ. ಬೆಳಗಾಗುತ್ತಲೇ ತಿರುಗಿ ಜನರು ಆ ಮನೆ ಎದುರು ಜಮಾಯಿಸಿದ್ದಾರೆ. ಹಾಗಾದ್ರೆ ಅವರೆಲ್ಲರೂ ಬಂದಿರುವಂಥದ್ದು ಯೇಸು ಕ್ರಿಸ್ತನನ್ನು ಸಂಧಿಸೋದಕ್ಕೆ, ಆದ್ರೆ ಯೇಸು ಅಲ್ಲಿಲ್ಲ. ಒಂದು ವೇಳೆ ಹಿಂದಿನ ದಿವಸದ ಆ ಸೇವೆ ರಭಸದಲ್ಲಿ ಆಯಾಸಗೊಂಡಿದ್ದ ಶಿಷ್ಯರಿನ್ನು ಮಲಗಿದ್ರೇನೋ, ಅಷ್ಟರೊಳಗೆ ಯೇಸು ಬೆಳಗ್ಗೆ ಎದ್ದು ಆ ಊರಿನ ದೂರ ಪ್ರದೇಶದಲ್ಲಿ ಹೋಗಿ ಆತನು ಪ್ರಾರ್ಥನೆಯಲ್ಲಿದ್ದಾನೆ. ಇದು ಹೆಚ್ಚು ಕಡಿಮೆ ಯಾರಿಗೂ ಗೊತ್ತಿಲ್ಲ. ವಿಪರೀತ ಜನರು ಜಮಾಯಿಸಿದ ಆ ಸಂದರ್ಭವನ್ನು ಕಂಡು ಅಪೊಸ್ತಲರು ಈಗ ಯೇಸುವನ್ನು ಹುಡುಕ್ತಾರೆ. ಮನೆಯಲ್ಲಿ ಎಲ್ಲೂ ಇಲ್ಲ, ಅಕ್ಕಪಕ್ಕದ ಯಾವ ಸ್ಥಳಗಳಲ್ಲಿ ಇಲ್ಲ. ಒಂದು ವೇಳೆ ಎಷ್ಟು ದಿಕ್ಕುಗಳಿಗೆ ಅವರು ಓಡಿದ್ರು ಗೊತ್ತಿಲ್ಲ. ಎಲ್ಲಿಯೋ ಹೋಗಿ ದೂರಕ್ಕೆ ಹೋಗುವಾಗ ಒಂದು ಕಡೆ ಯೇಸು ಸಿಗ್ತಾನೆ. ಕಾರಣ ಆತನು 35ನೇ ವಚನದಲ್ಲಿ ಆತನು ಪ್ರಾರ್ಥಿಸುವುದಕ್ಕಾಗಿ ಹೋಗಿದ್ದಾನೆ. ಪೇತ್ರ ಮತ್ತೆ ಆತನ ಜೊತೆ ಇದ್ದವರು ಯೇಸುವನ್ನ ಬಹು ಪ್ರಯಾಸದಿಂದ ಹಿಂದಟ್ಟಿಕೊಂಡು ಎಂಬುದಾಗಿ ಬರ್ತದೆ. ಒಂದು ವೇಳೆ ಒಂದು ದೊಡ್ಡ ಓಡಿ ಯೇಸುವನ್ನ ಕಂಡುಕೊಂಡಿದ್ದಾರೆ. ಹಿಂದಟ್ಟಿ ಅವರು ಯೇಸುವನ್ನ ಹಿಮ್ಮೆಟ್ಟಿದ್ದಾರೆ. ಇರಲಿ, ಯೇಸುವನ್ನ ಕಂಡು ಆತರವಾಗಿ ಹೇಳ್ತಾರೆ, ಎಲ್ಲರೂ ನಿನ್ನನ್ನು ಹುಡುಕ್ತಾರೆ ಎಂಬುದಾಗಿ ಹೇಳಿದ್ರೆ ಯೇಸು ಹೇಳ್ತಾನೆ, ನಾವು ಸಮೀಪದಲ್ಲಿರೋ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ. ಹಾಗಾದ್ರೆ ಅನುದಿನವೂ ಕರ್ತನನ್ನ ಮರೆ ಹೊಕ್ಕುತ್ತಿದ್ದ, ತಂದೆಯಾದ ದೇವರನ್ನು ಮರೆ ಹೋಗುತ್ತಿದ್ದ ಈ ಮಗನಾದ ದೇವರು ಮನುಷ್ಯನಾಗಿ ಬಂದು ರಕ್ತ ಮಾಂಸದ ಶರೀರದಲ್ಲಿದ್ದವನು ಯಾವ ಮಟ್ಟಿಗೆ ಪ್ರತಿಯೊಂದು ಕಾರ್ಯಕ್ಕೂ ನಾವು ದೇವಾದಿ ದೇವನನ್ನು ಪ್ರಾರ್ಥನೆಯಲ್ಲಿ ಆತ್ಕೊಳ್ಳಬೇಕೆಂಬುದಕ್ಕೆ ಒಂದು ದೊಡ್ಡ ಮಾದರಿಯನ್ನು ತೋರಿಸಿದ್ದಾರೆ. ನನ್ನೇ ಸೇವೆ ನನ್ನೇದು, ಆದರೆ ಈ ದಿನಕ್ಕೆ ಕರ್ತನ ಇಟ್ಟ ಆದ್ಯತೆ ಏನು? ಹಾಗಾದರೆ ಕರ್ತನ ಆದ್ಯತೆ ಆತನಿಗೆ ಗೋಚರವಾದದ್ದು. ಯೆಶಾಯ 50ನೇ ಅಧ್ಯಾಯದ 4-5 ವಚನದ ಪ್ರಕಾರ ಬೆಳಬೆಳಗೂ ಆತನು ಶಿಕ್ಷಿತರಂತೆ ಮಾತನಾಡುವುದಕ್ಕೆ ಶಿಕ್ಷಿತರ ಕಿವಿಯನ್ನು ತೆರೆದು ಆತನು ಉಪದೇಶಿಸ್ತಾನೆ ಎಂಬುದಾಗಿ ಬರೆದಿದೆಯಲ್ಲ. ಹಾಗಾದ್ರೆ ಕರ್ತನ ಸ್ವರ ಕೇಳುವುದಕ್ಕಾಗಿ ಯೇಸು ಹೋಗಿದ್ದಾನೆ. ಆ ದಿನ ತಂದೆಯಾದ ದೇವರು ಹೇಳ್ತಿದ್ದಾನೆ, ಹಾಗಾದ್ರೆ ನೆನ್ನೆ ದಿವಸದ ಸೇವೆ ಇಲ್ಲಿತ್ತು, ಆದ್ರೆ ಈ ದಿನದ ಸೇವೆ ಈ ದಿಕ್ಕಿನಲ್ಲಿ, ಆ ಊರಿನಲ್ಲಿ ಅಥವಾ ಆ ಊರುಗಳಲ್ಲಿ. ಅಲ್ಲಿ ಬರ್ತದೆ ಬೇರೆ ಊರುಗಳಿಗೆ ಬಹುವಚನದಲ್ಲಿ ಬರ್ತದೆ. ಹಾಗಾದ್ರೆ ಆ ದಿನಕ್ಕೆ ತಂದೆಯಾದ ದೇವರು ಯಾವ ಊರುಗಳನ್ನ ಸಂಧಿಸ್ಲಿಕ್ಕೆ ನೇಮಿಸಿದ್ದನು ಅದನ್ನ ಸ್ಪಷ್ಟವಾಗಿ ಅರಿತವನಾಗಿ ಶಿಷ್ಯರಿಗೆ ಹೇಳ್ತಾನೆ, ನಡೀರಿ ಹೋಗೋಣ. ಭಕ್ತರಾದ ಜಾರ್ಜ್ ವಿಟ್ಫೀಲ್ಡ್ ದಿನಕ್ಕೆ ಕಡ್ಡಾಯವಾಗಿ 3 ಊರುಗಳನ್ನ ಸಂಧಿಸ್ತಿದ್ರಂತೆ. ಕುದುರೆನ ಏರಿ ಎಷ್ಟೋ ಕಾಲ ಇಂಗ್ಲೆಂಡ್ನಲ್ಲಿ ಸೇವೆ ಮಾಡಿದ ನಂತರ ಅಮೆರಿಕಕ್ಕೆ ಹೋದ ಮೇಲೆ ಪ್ರತಿದಿನ
1, 2, 3 ಊರುಗಳನ್ನ ಸಂಧಿಸ್ತಿದ್ರು. ಆ ದಿನಗಳಲ್ಲಿ ವ್ಯಾಪಕ ಪ್ರಚಾರವಿಲ್ಲ. ಇಂಥ ಸೇವಕರು ಬರ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಆದರೆ ದೇವರಾತ್ಮನ ಸೆಳೆತಕ್ಕೆ ಯಾರೋ ಒಬ್ಬರಿಗೆ ಆ ಸುದ್ದಿ ತಲುಪಿದ್ರೆ ಅದು ಬಾಯಿಂದ ಬಾಯಿಗೆ ಜನರಿಗೆ ಹರಡ್ತಿತ್ತು. ಜನರು ತಾವು ಮಾಡ್ತಿದ್ದ ಕಾಯಕಗಳನ್ನೆಲ್ಲ ಅಲ್ಲಲ್ಲಿಯೇ ಬಿಟ್ಟು, ವ್ಯವಸಾಯ ಮಾಡ್ತಿರೋರು ವ್ಯವಸಾಯದ ಭೂಮಿಯಲ್ಲೇ ತಮ್ಮ ಎಲ್ಲ ಉಪಕರಣಗಳನ್ನ ಬಿಟ್ಟು, ಅಥವಾ ಬೇರೆ ಕಾಯಕದಲ್ಲಿರೋ ಅಲ್ಲೇ ಎಲ್ಲವನ್ನ ಬಿಟ್ಟು ಬೇಗ ಮನೆಗೆ ಹೋಗಿ ತಮ್ಮ ಹೆಂಡತಿಯರನ್ನ ಕರಕೊಂಡು, ಸಾಧ್ಯವಾದ್ರೆ ಕುದುರೆಗಳನ್ನ ಏರಿ ಜಾರ್ಜ್ ವಿಟ್ಫೀಲ್ಡ್ ಬರ್ತಿದ್ದ ಸ್ಥಳಕ್ಕೆ ಅವರು ಧಾವಿಸ್ತಿದ್ರು. ಊರೇ ಜಮಾಯಿಸಿ ವಾಕ್ಯ ಕೇಳುವಾಗ ಯಾವ ಧ್ವನಿವರ್ಧಕ ವ್ಯವಸ್ಥೆಗಳು ಇಲ್ಲದ ಕಾಲದಲ್ಲಿ, ಯಾವ ಮೈಕ್ಗಳಿಲ್ಲದ ಕಾಲದಲ್ಲಿ ಅವರು ವಾಕ್ಯವನ್ನು ಸಾರುವಾಗ ಅವರಿಗೆ ದೇವರು ಒಂದು ಬಹಳ ಗಡಸಾದ ಧ್ವನಿ ಕೊಟ್ಟಿದ್ದ. ಅದರ ಕುರಿತು ವಿಧವಾದ ವಿಶ್ಲೇಷಣೆಗಳು ಚರಿತ್ರೆಯಲ್ಲಿ ಸಿಗ್ತದೆ. ನೆರೆದ ಜನರಿಗೆ ಸುವಾರ್ತೆ ಸಾರುವಾಗ ಒಂದು ಪ್ರಸಂಗಕ್ಕೆ ಇಡೀ ಊರು ಮಾನಸಾಂತರ ಪಟ್ಟು ಕ್ರಿಸ್ತನ ಕಡೆಗೆ ತಿರುಗ್ತಿತ್ತು. ಆ ದಿನ ಮುಂಜಾನೆ ಅವರು ಕಡ್ಡಾಯ 3 ತಾಸು ಪ್ರಾರ್ಥಿಸುವಾಗ ದೇವರು ಕಡ್ಡಾಯ 3 ಊರುಗಳನ್ನ ತೋರಿಸ್ತಿದ್ದ. ಅದೇ ವಿಧದಲ್ಲಿ ಅವರ ಜೊತೆಯವರಾಗಿದ್ದ ಜಾನ್ ವೆಸ್ಲಿ ಸಹ ಇಂಗ್ಲೆಂಡ್ನಲ್ಲಿ ಮತ್ತು ಇನ್ನು ಅನೇಕ ದೇಶಗಳಲ್ಲಿ ಹೀಗೆ ಅವರು ಊರಿಂದ ಊರಿಗೆ ಪ್ರತಿ ದಿವಸ ಎಷ್ಟೋ ಸ್ಥಳಗಳನ್ನ ಸಂಧಿಸಿ ಯೇಸುಕ್ರಿಸ್ತನ ಸುವಾರ್ತೆ ಸಾರ್ತಿದ್ರು. ಪ್ರತಿದಿನ ಆದ್ಯತೆ ಏನೆಂಬುದನ್ನು ಅವರು ಪಡ್ಕೊಳ್ತಿದ್ರು. ಇಲ್ಲಿ ಯೇಸು ಆ ಶಿಷ್ಯರಿಗೆ ಹೇಳ್ತಾನೆ, ಅವರನ್ನ ನಾವು ಸಮೀಪದಲ್ಲಿ ಬೇರೆ ಊರುಗಳಿಗೆ ಹೋಗೋಣ, ಬೆಳಿಗ್ಗೆ ಅವರು ಯಾವ ಸ್ಥಿತಿಯಲ್ಲಿ ಬಂದಿರೋ ಗೊತ್ತಿಲ್ಲ, ಹೊರಡೋಣ ಅಷ್ಟೇ, ಸೇನಾಧೀಶನಾದ ಯೆಹೋವನ ಆಜ್ಞೆ, ಹೊರಡೋಣ ಅಷ್ಟೇ. ಆತನ ಮಾತಿಗೆ ಯಾರು ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹೊರಟೇ ಬಿಟ್ರು. ಹೋದವನು ಅಲ್ಲಿ ಬರ್ದದೆ ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಎಲ್ಲಾ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ, ಇಷ್ಟೊತ್ತು ನಾವು ಮೊನ್ನೆ ಸಭಾಮಂದಿರಗಳಲ್ಲಿ ಉಪದೇಶಿಸ್ತಾ ಎಂಬುದಾಗಿ ಓದ್ತಿದ್ವಿ, ಇಲ್ಲಿ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಎಂಬುದಾಗಿ ಓದ್ತಿದ್ದೇವೆ. ಜೊತೆಗೆ ಮಾರ್ಕನು ಪೇತ್ರನ ಒಂದು ಬೆಂಬಲದಿಂದ ಬರೆದ ಈ ಸುವಾರ್ತೆ ಆತನು ಮುಂದುವರೆದು ಹೇಳ್ತಾನೆ, ದೆವ್ವಗಳನ್ನು ಬಿಡಿಸ್ತಾ ಇದ್ದನು. ಪ್ರೇರೆ, ನಮಗೆ ವಾಕ್ಯ ಓದುವಾಗ ಗೊತ್ತಾಗಲಿ, ಯೇಸು ಕ್ರಿಸ್ತನು ತನ್ನ ಸೇವೆಯಲ್ಲಿ ದೆವ್ವಗಳನ್ನ ಬಿಡಿಸುವ ಸೇವೆಯನ್ನ ಮಹತ್ತರವಾಗಿ ಮಾಡಿದ್ದಾನೆ. ಇದು ಅವಶ್ಯ. ಒಂದು ವೇಳೆ ಸುವಾರ್ತೆ ಸಾರುವಾಗ ಜನರು ಇನ್ನೂ ದೆವ್ವದ ಹಿಡಿತದಲ್ಲಿದ್ರೆ ನಾವು ಸಾರುವ ಸುವಾರ್ತೆ ಅವರೊಳಗೆ ಅದು ಪರಿಣಾಮಕಾರಿಯಾಗಿ ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಅನೇಕರು ಸುವಾರ್ತೆ ಸಾರಲಿಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ, ಆದರೆ ದೆವ್ವ ಬಿಡಿಸೋದಕ್ಕೂ ರೋಗಗಳನ್ನ ವಾಸಿ ಮಾಡೋದಕ್ಕೂ ಇನ್ನೂ ಮನಸ್ಸು ಮಾಡಲೇ ಇಲ್ಲ. ಕರ್ತನ ಬಳಿ ಅದಕ್ಕಾಗಿ ಅವರು ಜೊತೆಗೂಡಲೇ ಇಲ್ಲ. ನಮಗೆ ಒಮ್ಮೆ ಒಂದು ಅನುಭವ ಆಗಿದೆ. ಆಂಧ್ರದ ಒಂದು ಊರಿನಲ್ಲಿ ಒಂದು ದಿನ ಸಂಜೆ ಒಂದು ಕೂಟ, ಸಭೆಯ ಒಳಗೆ ಹೊರಗೆ ಕಿಕ್ಕಿರಿದು ಜನ ಸೇರಿದ್ದಾರೆ. ಸಂದೇಶದ ಸಮಯ ಬಂತು. ನನ್ನೊಂದಿಗೆ ಬಂದಿದ್ದ ಜೊತೆ ಸಹೋದರರೊಂದಿಗೆ ಸೇರಿ ದೇವ್ರನ್ನ ಕೆಲವು ಸ್ತುತಿಪದಗಳಿಂದ ಆರಾಧಿಸೋದಕ್ಕೆ ಆರಂಭಿಸಿದ್ದೇವಷ್ಟೇ. ನನ್ನ ಜೊತೆಲಿದ್ದಂಥ ದೇವರ ಸೇವಕರಾದ ಏಸಣ್ಣ, ಅಂದ್ರೆ ನಮ್ಮ ಊರಿನವರು, ಅವರು ಒಳ್ಳೆಯ ಆರಾಧನೆ ಹಾಡುಗಳಿಂದ ಹಾಡ್ತಿದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಬೆಂಬಲದಲ್ಲಿದ್ದೇವೆ. ಇದ್ದಕ್ಕಿದ್ದ ಹಾಗೆ ಅವರ ಸಭೆಯೊಳಗಿನ ಒಬ್ಬ ಹೆಣ್ಣು ಮಗಳು, ಮದುವೆಯಾಗಿ ಮಗು ಇರುವಂಥ ಹೆಣ್ಣು ಮಗಳು, ಅವಳೊಳಗಿಂದ ದೆವ್ವವು ಈ ದೇವರ ಪ್ರಸನ್ನತೆ ತಾಳಲಾರದೆ ಅದು ನಾನಾ ವಿಧದಲ್ಲಿ ವರ್ತಿಸಲು ಆರಂಭಿಸಿತು. ಸರಿ, ನಾವು ಅದನ್ನು ಬಿಡಿಸಬೇಕೆಂಬುದಾಗಿ ತೀರ್ಮಾನಿಸಿ ಅದಕ್ಕಾಗಿ ಅಪ್ಪಣೆ ಕೊಡ್ತಾ, ಆ ಸಹೋದರಿ ಮೇಲೆ ದೇವರ ಕನಿಕರಕ್ಕಾಗಿ ಬೇಡುತ್ತಾ ಆ ದೆವ್ವಕ್ಕೆ ಅಪ್ಪಣೆ ಕೊಡ್ತಾ ಇರುವಾಗ ಒಂದು ವಿಷಯ ಗಮನಿಸಿದ್ದೇವೆ. ಆ ನಮ್ಮನ್ನು ಕರೆದಿದ್ದ ಆ ಸಭೆಯ ಯಾರೊಬ್ಬ ಸೇವಕರಾಗಲಿ, ಸಭೆ ಹಿರಿಯರಾಗಲಿ ಯಾರೊಬ್ಬರು ಅಲ್ಲಿಲ್ಲ. ಎಲ್ಲರೂ ಹೊರಗೆ ಹೋಗಿ ಆಗಿದೆ. ಬಹಳ ವಿಚಿತ್ರವನ್ನಿಸ್ತು. ಕಾರಣ, ಅವರು ದೆವ್ವಗಳನ್ನು ಓಡಿಸುವ ಈ ವಿಷಯದಲ್ಲಿ ಅವರಿನ್ನೂ ತಮ್ಮನ್ನು ಒಪ್ಪಿಸಿಕೊಟ್ಟವರಲ್ಲ. ಹಾಗಾಗಿ ಅವ್ರು ಯಾರು ಅಲ್ಲಿಲ್ಲದೆ ಹೋಗೇ ಬಿಟ್ರು. ಅದು ಆಶ್ಚರ್ಯ. ನೆರೆದ ಕೂಟಕ್ಕೆ ಅಷ್ಟೂ ಜನಕ್ಕೆ ದೇವರು ತಾನು ಯಾರು ದೆವ್ವ ಪೀಡಿತರ ಮೇಲೆ ತನ್ನ ಕನಿಕರ ಏನೆಂಬುದನ್ನು ತೋರಿಸಿದ ಆ ಸಹೋದರಿಗೆ ಹಾಗೇ ಬಿಡುಗಡೆ ಆಯಿತು. ಕೆಲವೇ ನಿಮಿಷಗಳಲ್ಲಿ ಅಥವಾ ಕ್ಷಣಗಳಲ್ಲಿ ಸಹೋದರಿಗೆ ಬಿಡುಗಡೆ ಆಯಿತು. ಆ ಕೂಟದಲ್ಲಿ ದೇವರ ಚಲನೆ ವಿಶೇಷವಾಗಿತ್ತು. ಈ ಮಾರ್ಕನ ಸುವಾರ್ತೆ ಓದಿದ್ರೆ ದೆವ್ವ ಬಿಡಿಸುವ ಕಾರ್ಯಕ್ಕೆ ಮೊದಲ ಆದ್ಯತೆ ಹೇಗಿದೆ ಎಂಬುದನ್ನು ಚೆನ್ನಾಗಿ ಗ್ರಹಿಸಬಹುದು. ಪ್ರೇರಿತ ಅವಶ್ಯ. ಕಾರಣ, ನಾವು ಸುವಾರ್ತನ ತೆಗೆದುಕೊಂಡು ಹೋಗುವಾಗ ದೇವರ ರಾಜ್ಯದ ಪರವಾಗಿ ಹೋಗುವುದರಿಂದ ಸೈತಾನನ ರಾಜ್ಯಕ್ಕೆ ವಿರುದ್ಧವಾಗಿ ನಿಲ್ಲುವವರು. ಜನರ ವಿರುದ್ಧವಾಗಿ ಅಲ್ಲ, ಯಾವ ಜನರ ವಿರುದ್ಧವಾಗಿ ಅಲ್ಲ. ಆದ್ರೆ ಅಂಧಕಾರ ಶಕ್ತಿಗಳಿಂದ ಅನೇಕರಿಗೆ ಬಿಡುಗಡೆ ಆಗಬೇಕಾಗಿದೆ. ಹಾಗಾಗಿ ನಾನು ಎಲ್ಲರಿಗೂ ಎಂಬುದಾಗಿ ಹೇಳ್ತಾ ಇಲ್ಲ, ಅನೇಕರಿಗೆ ಬಿಡುಗಡೆ ಆಗಬೇಕಾಗಿದೆ. ಹಾಗಾದ್ರೆ ಯೇಸು ಈ ಕಾರ್ಯವನ್ನು ಇಲ್ಲಿ ಮಾಡಿದ್ದಾನೆ. ಪ್ರಿಯರೇ, ಹಾಗಾದ್ರೆ ಅನುದಿನ ಮುಂಜಾನೆ ನನ್ನ ಆ ದಿನದ ಸೇವೆ ಆದ್ಯತೆ ಏನೆಂಬುದು ನನಗೆ ತಿಳಿದು ಬರಲಿ. ಅನುದಿನ ಮುಂಜಾನೆ ಆ ದಿನದ ಸೇವೆ ಏನೆಂಬುದು ನಿನಗೆ ತಿಳಿದು ಬರಲಿ.
ಅದಕ್ಕಾಗಿ ಕರ್ತನ ಸಂದಿರ ಹೋಗಿ ಕಾಯಬೇಕಾಗ್ತದೆ. ಯಾವ ಸ್ಥಳಕ್ಕೆ, ಯಾವ ವ್ಯಕ್ತಿಯ ಬಳಿಗೆ, ಯಾವ ನಿರ್ದಿಷ್ಟ ವಾಕ್ಯಗಳೊಂದಿಗೆ, ಯಾವ ನಿರ್ದಿಷ್ಟ ಪ್ರಾರ್ಥನೆಯೊಂದಿಗೆ, ಯಾವ ನಿರ್ದಿಷ್ಟ ವಾಕ್ಯದ ಪ್ರಕಟಣೆಯೊಂದಿಗೆ, ಯಾವ ನಿರ್ದಿಷ್ಟ ಅಭಿಷೇಕದೊಂದಿಗೆ ನಾನು ಹೋಗಬೇಕೆಂಬುದನ್ನು ದೇವರಾತ್ಮನು ಬೆಳಬೆಳಗ್ಗೆ ನಮಗೆ ತಿಳಿಯಪಡಿಸಲಿ. ಅಲ್ಲಿ ಹೋಗಿ ನಾವು ಪರಿಶ್ರಮ ಪಡೋದಿಲ್ಲವೇ ಇಲ್ಲ. ನಮ್ಮೊಳಗಿಂದ ದೇವರಾತ್ಮನು ಎಲ್ಲಾ ಕ್ರಿಯೆಗಳನ್ನ ಆತ ನಡೆಸ್ತಾನೆ. ಮಾತನಾಡುವ ಬಲ, ಕ್ರಿಸ್ತನ ಹಾಗೆ ಕಾರ್ಯ ಸಾಧಿಸುವ ಸಾಮರ್ಥ್ಯ ಎರಡನ್ನೂ ಒದಗಿಸಿ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡ್ತಾನೆ. ಧೈರ್ಯಗೊಂಡು ಇಂಥ ಮಹತ್ವವುಳ್ಳ ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಇದರಲ್ಲಿ ಆ ಸುವಾರ್ತೆಯ ಮಹಿಮೆಯನ್ನು ಕಾಣುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಯೇಸುವೆ, ನೀನು ನನ್ನ ಕಂಡ, ಹಿಂದಿನ ದಿನ ಕಂಡ ಆ ಜನಕೂಟ ಮರುದಿನ ಕಾಯುವಾಗ ಕರ್ತನೆ, ನಿನ್ನ ತಂದೆಯ ಅಪ್ಪಣೆಯ ಮೇರೆಗೆ ನೀನು ಬೇರೆ ಊರುಗಳಿಗೆ ನೀನು ಹೋದಿಯಲ್ಲ ಕರ್ತನೆ. ಹಾಗಾದರೆ ಆಯಾ ದಿನಕ್ಕೆ ನಮಗಿರುವ ಸೇವೆ ಏನೆಂಬುದನ್ನು ಅರಿತುಕೊಳ್ಳುವುದಕ್ಕಾಗಿ ನಿನ್ನ ಪಾದಸಂದಲ್ಲಿ ಸರಿಯಾಗಿ ಕಳೆಯುವುದಕ್ಕೆ ಕರ್ತನೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನಿಂದ ಅಪ್ಪಣೆಯನ್ನು ಪಡೆದು ಯಾವ ಊರು ಕರ್ತನೆ, ಯಾವ ಸ್ಥಳ, ಯಾವ ಪರಿಸರ, ಯಾವ ಕುಟುಂಬ, ಯಾವ ವ್ಯಕ್ತಿ, ಅಲ್ಲಿ ನಾವು ನುಡಿಯಬೇಕಾದ ನಿನ್ನ ಮಾತುಗಳೇನು, ಅಲ್ಲಿ ಮಾಡಬೇಕಾದ ಕಾರ್ಯಗಳೇನು ನಿರ್ದಿಷ್ಟವಾಗಿ ನಮಗೆ ತಿಳಿಯಪಡಿಸು ಸ್ವಾಮಿ. ಕರ್ತನೆ, ನಮ್ಮೊಳಗಿಂದ ಜೀವಕರವಾದ ನಿನ್ನ ಹೊಳೆಗಳು ಹರಿಯುವಂಬುದಾಗಿಳಿದೆಯಲ್ಲ ಕರ್ತನೆ, ಆ ನಿನ್ನ ಜೀವಕರವಾದ ನೀರನ್ನ, ಪವಿತ್ರಾತ್ಮನ ವರವನ್ನ, ಅಭಿಷೇಕವನ್ನು ನಮಗೆ ಅನುಗ್ರಹಿಸು. ಇದನ್ನು ಕೇಳ್ತಿರೋ ಪ್ರತಿಯೊಬ್ಬೊಬ್ಬರು ಕರ್ತನೆ, ಈ ವಾಕ್ಯದಲ್ಲಿ ನೀನು ಹೇಗೆ ಎಷ್ಟು ಸಫಲನಾಗಿದೆಯೋ, ಎಷ್ಟು ಸ್ವಾರ್ಥ ಸೇವೆಯಲ್ಲಿ ಯಶಸ್ಸನ್ನು ಕಂಡಿಯೋ, ಹಾಗೆ ಕರ್ತನೆ ಇವರೆಲ್ಲರ ಯಶಸ್ಸನ್ನು ಕಾಣುವ ಹಾಗೆ ನೀನು ಈಗಲೇ ಅವರನ್ನ ಸಂಧಿಸು, ಅಭಿಷೇಕಿಸು. ಇವರ ಮೂಲಕ ನೀನು ಹೆಚ್ಚೆಚ್ಚಾಗಿ ಮಹಿಮೆ ಒಂದು, ಪ್ರತಿ ದಿನವೂ ಮಹಿಮೆ ಒಂದು, ಅನುದಿನವೂ ನಿನ್ನನ್ನು ಮಹಿಮೆ ಪಡಿಸುವ ಸಾಧನಗಳನ್ನಾಗಿ ಆಶೀರ್ವದಿಸು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.